ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಆಶ್ವಿನ ಮಾಸ ಶುಕ್ಲಪಕ್ಷ 9 ಅಕ್ಟೋಬರ್ 2024 ಬುಧವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6. ಚಂದ್ರೋದಯ ಬೆಳಗ್ಗೆ 11:26, ಚಂದ್ರಾಸ್ತ ರಾತ್ರಿ 10:54. ಇಂದಿನ ತಿಥಿ ಷಷ್ಠಿ ಬೆಳಗ್ಗೆ 7:07 ನಂತರ ಸಪ್ತಮಿ. ಯೋಗ ಸೌಭಾಗ್ಯ ಬೆಳಗ್ಗೆ 6:37, ಶೋಭನ ಬೆಳಗಿನ ಜಾವ 5:53 ಅಕ್ಟೋಬರ್ 10 ನಂತರ ಅತಿಗಂಡ. ನಕ್ಷತ್ರ ಮೂಲ ರಾತ್ರಿ 1:28 ಅಕ್ಟೋಬರ್ 10 ನಂತರ ಪೂರ್ವಾಷಾಢ. ಕರ್ಣ ತೈತಿಲ ಬೆಳಗ್ಗೆ 12:14, ಗರಜ ರಾತ್ರಿ 12:28 ಅಕ್ಟೋಬರ್ 10 ನಂತರ ವನಿಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:33 ರಿಂದ 5:21, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:09. ಸಂಧ್ಯಾಕಾಲ ಸಂಜೆ 6:04 ರಿಂದ 7:17. ಅಮೃತಕಾಲ ರಾತ್ರಿ 10:33 ರಿಂದ ರಾತ್ರಿ 12:14 ಅಕ್ಟೋಬರ್ 10. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:07 ರಿಂದ 1:36. ಯಮಗಂಡ ಕಾಲ ಬೆಳಗ್ಗೆ 7:39 ರಿಂದ 9:08. ವರ್ಜ್ಯಕಾಲ ಮಧ್ಯಾಹ್ನ 12:30 ರಿಂದ 2:11. ದುರ್ಮುಹೂರ್ತ ಬೆಳಗ್ಗೆ 11:43 ರಿಂದ 12:30. ರಾತ್ರಿ 1:28 ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಘ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮಿಥುನ, ಕರ್ಕ, ತುಲಾ, ಧನು, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಈ ದಿನದ ಪ್ರಾರಂಭ ನಕಾರಾತ್ಮಕವಾಗಿ ಇರುತ್ತದೆ. ನಿಮ್ಮ ಸಂಪ್ರದಾಯವಾದಿ ಮನಸ್ಥಿತಿಯಿಂದ ಹೊರಬಂದು ನಮ್ಯತೆಯನ್ನು ಅಳವಡಿಸಿಕೊಳ್ಳಿ. ಕೆಲಸದ ಸ್ಥಳದಲ್ಲಿರುವ ಅಸ್ತವ್ಯಸ್ತತೆ ಕಂಡು ಅಸಮಾಧಾನವಾಗಬಹುದು. ವಿದೇಶ ಪ್ರಯಾಣದ ವಿಷಯದಲ್ಲಿ ಸಮಸ್ಯೆಗಳು ಕಂಡುಬರಬಹುದು. ವೃಷಭ ರಾಶಿ. ಇಂದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಮಾನ್ಯತೆ ನೀಡುವಿರಿ. ಇಂದು ದಾಖಲೆಗಳನ್ನು ಓದಿ ಪರಿಶೀಲಿಸಿದ ನಂತರವೇ ಸಹಿ ಹಾಕಿ. ಈ ದಿನ ಪ್ರಯಾಣದಲ್ಲಿ ತೊಂದರೆಗಳಾಗಬಹುದು, ಹಾಗಾಗಿ ಪ್ರಯಾಣ ಮಾಡದಿರುವುದು ಉತ್ತಮ. ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾಡಿ. ಇತರ ಜಗಳದಲ್ಲಿ ಭಾಗಿಯಾಗಬೇಡಿ. ಮಿಥುನ ರಾಶಿ. ಸ್ನೇಹಿತರು ಅಥವಾ ಸಂಬಂಧಿಕರು ಮನೆಗೆ ಆಗಮಿಸಬಹುದು. ಮನೆ ವಾತಾವರಣ ಹಾಗೂ ಸಂಗಾತಿಯೊಡನೆ ಸಂಬಂಧವು ಮಧುರವಾಗಿರುತ್ತದೆ. ನೀವು ಬುದ್ಧಿವಂತಿಕೆಯಿಂದ ಸಂದರ್ಭಗಳನ್ನು ನಿಮ್ಮ ಪರವಾಗಿ ತಿರುಗಿಸಬಲ್ಲಿರಿ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೇಂದ್ರಬಿಂದುಗಳಾಗಿರುತ್ತೀರಿ. ಕಟಕ ರಾಶಿ. ನೀವು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ಯಶಸ್ವಿಯಾಗುವಿರಿ. ಈ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ಸಕ್ರಿಯರಾಗಿರುತ್ತೀರಿ. ನೀವು ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಹಿರಿಯರ ಸಲಹೆಯಿಂದ ಲಾಭವಾಗಬಹುದು. ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ನೆಲೆಸುವುದು. ಸಿಂಹರಾಶಿ. ನಿಮ್ಮ ವ್ಯಾಪಾರದಲ್ಲಿ ಮಂದಗತಿಯನ್ನು ಕಾಣುವಿರಿ. ಈ ದಿನದ ಸಮಯ ಅನಾವಶ್ಯಕ ಕೆಲಸಗಳಲ್ಲಿ ಕಳೆದು ಹೋಗುವುದು. ಇಂದು ನೀವು ತುಂಬಾ ದಣಿಯಬಹುದು. ಹಣದ ವ್ಯವಹಾರದಲ್ಲಿ ಜಾಗರೂಕರಾಗಿರಿ. ತಲೆನೋವು ಅಥವಾ ಮೈಗ್ರೇನ್ ಅನುಭವವಾಗಬಹುದು. ಕನ್ಯಾ ರಾಶಿ. ಇಂದು ಮಾನಸಿಕ ಉತ್ಸಾಹ ಕಡಿಮೆ ಇರುವುದು. ವ್ಯವಹಾರ ಸಾಧಾರಣವಾಗಿರುವ ಸಾಧ್ಯತೆ ಇದೆ. ಸ್ವಲ್ಪ ವಿಶ್ರಾಮ ಪಡೆಯಿರಿ. ಆಧ್ಯಾತ್ಮಿಕ ಆಲೋಚನೆಗಳು ನಿಮ್ಮ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಇಂದು ನಿಮ್ಮ ಸ್ನೇಹಿತರು ನಿಮ್ಮ ಉದಾರ ವರ್ತನೆಯನ್ನು ದುರುಪಯೋಗ ಮಾಡಲು ಬಿಡಬೇಡಿ. ತುಲಾರಾಶಿ. ವೃತ್ತಿ ಜೀವನದಲ್ಲಿ ಕೆಲವು ಹಿತಕರ ಸನ್ನಿವೇಶಗಳನ್ನು ಅನುಭವಿಸಬಹುದು. ಸಹೋದ್ಯೋಗಿಗಳ ಸಹಕಾರ ಹಾಗೂ ಅಧಿಕಾರಿಗಳ ಪ್ರೋತ್ಸಾಹ ದೊರೆಯುವುದು. ನಿಮ್ಮ ಮಕ್ಕಳ ಹಿತಾಸಕ್ತಿ ಕಾಯ್ದುಕೊಳ್ಳಲು ಪ್ರೀತಿಯ ಬಳಸಿ ಒತ್ತಡ ತಪ್ಪಿಸಿ.
ಸಲಹಾ ಸೇವೆಗಳು ಮತ್ತು ಕಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿರುವ ಜನರಿಗೆ ದಿನವು ಮಂಗಳಕರವಾಗಿರುತ್ತದೆ. ವೃಶ್ಚಿಕ ರಾಶಿ. ಇಂದು ನಿಮ್ಮ ಆತ್ಮೀಯರ ಬಗ್ಗೆ ಸ್ವಲ್ಪ ಚಿಂತೆ ನಿಮ್ಮಲ್ಲಿ ಇರುವುದು. ನಿಮ್ಮ ಸಹೋದರ ಸಹೋದರಿಯರ ಸಲಹೆ ತೆಗೆದುಕೊಳ್ಳಿ. ನಿಮಗೆ ಆಸಕ್ತಿ ಇಲ್ಲದ ಕೆಲಸವನ್ನು ನೀವು ಮಾಡಬೇಕಾಗಬಹುದು. ನಿಮ್ಮ ಸಲಹೆಯನ್ನು ಒಪ್ಪಲು ಯಾರನ್ನೂ ಬಲವಂತಪಡಿಸಬೇಡಿ. ಕೆಲಸದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಧನುರಾಶಿ. ಸಕಾರಾತ್ಮಕ ಜನರೊಂದಿಗೆ ಬೆರೆಯುವಿರಿ. ನಿಮ್ಮ ಅಧಿಕಾರಿಗಳು ನಿಮಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡುವರು. ವ್ಯವಹಾರದಲ್ಲಿ ಸಹೋದ್ಯೋಗಿಗಳೊಂದಿಗಿನ ಸಹಕಾರ ದೊರೆಯಬಹುದು. ಕುಟುಂಬದ ಕೆಲವು ಸದಸ್ಯರೊಂದಿಗೆ ಒಳ್ಳೆಯ ಸಮಯ ಕಳೆಯುವಿರಿ. ಮನೆಯಲ್ಲಿ ಸಂತೋಷದ ವಾತಾವರಣವಿರುವುದು. ಮಕರ ರಾಶಿ. ಯಾವುದೇ ನಿರ್ಧಾರಗಳು ತೆಗೆದುಕೊಳ್ಳಲು ಉತ್ತಮ ಸಮಯವಲ್ಲ. ಹೊರಾಂಗಣ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಇದು ಚೈತನ್ಯವನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಸಂಗಾತಿಯ ನಡತೆ ಸ್ವಲ್ಪ ನಕಾರಾತ್ಮಕತೆಯನ್ನು ಹೊಂದಿರಬಹುದು. ಹಠಾತ್ ಖರ್ಚುಗಳ ಕೆಲವು ವಿಷಯಗಳು ನಿಮ್ಮನ್ನು ಬಾಧಿಸಬಹುದು. ಕುಂಭರಾಶಿ. ಈ ದಿನ ಸಮಾಧಾನಕರವಾಗಿರುತ್ತದೆ. ಇಂದು ನಿಮ್ಮ ಮನೆಯವರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುವಿರಿ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುವಿರಿ. ನಿರುದ್ಯೋಗಿಗಳು ಉದ್ಯೋಗ ಪಡೆಯುವ ಸಾಧ್ಯತೆಗಳಿವೆ. ನೀವು ಅನೇಕ ಜನರಿಗೆ ಸಹಾಯ ಮಾಡಬಹುದು. ಮೀನ ರಾಶಿ. ನೀವು ಸ್ಥಿರ ಮತ್ತು ಉತ್ತಮ ಭಾವನೆ ಹೊಂದಿರುತ್ತೀರಿ. ಕುಟುಂಬದ ಸದಸ್ಯರೊಂದಿಗೆ ಇದ್ದ ಕೆಲವು ರೀತಿಯ ಒತ್ತಡವನ್ನು ಇಂದು ನಿಭಾಯಿಸುವಿರಿ. ವಿದ್ಯಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಸಂತೋಷದಾಯಕ ದಿನ. ಸಂಜೆ ಹೊತ್ತಿಗೆ ಕುಟುಂಬದವರೊಡನೆ ಹೆಚ್ಚಿನ ಒಳ್ಳೆಯ ಸಮಯ ಅನುಭವಿಸಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.